ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಹೆಬ್ಬಾಳ್ ಫಸ್ಟ್ ಸ್ಟೇಜ್ 1ನೇ ಹಂತದಲ್ಲಿದ್ದೀವಿ. ಮೈಸೂರು ಇಲ್ಲಿ ಹೊಸ ಮನೆ ತೋರ್ಸೋಕ್ಕೆ ಹೊರಟಿದ್ದೀನಿ. ಇದು ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಅಂತ, ಅಂದರೆ ಬಾಡಿಗೆ ಬರುವಂತಹ ಪ್ರಾಪರ್ಟಿ. 30-40 ಕಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ಸೈಟ್ ಇದೆ. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಕಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್, ಸೆಕೆಂಡ್ ಫ್ಲೋರಲ್ಲಿ 1 ರೂಮ್, ಅಟ್ಯಾಚ್ ಬಾತ್ರೂಮ್ ಹಾಗೂ ಒಂದು ಸ್ಮಾಲ್ ಕಿಚನ್, ಒಂದು ಬ್ಯಾಚುಲರ್ಗೆ ಕೊಡುವಂಥ ರೂಮ್ ಕಟ್ಟಿದ್ದಾರೆ. ನಾನು ಹೇಳ್ದಂಗೆ ಇದು ಬಾಡಿಗೆ ಬರುವಂಥ ಪ್ರಾಪರ್ಟಿ. ಇಲ್ಲಿ ಹೆಬ್ಬಾಳಲ್ಲಿ ನಿಮಗೆ ಬೇಗ ರೆಂಟ್ಗೆ ಸಿಗ್ತಾರೆ. ಇದು 30-40 ಕಟ್ಟಿದ್ದಾರೆ. ಮೂಡಾ ಸೈಟ್ ನಾರ್ತ್ ಫೇಸಿಂಗ್ ಇದೆ. ಪಾರ್ಕಿಂಗಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು 30-40 ಸ್ಕ್ವೇರ್ ಫೀಟ್ ಪ್ಲಾಟ್ ಏರಿಯಾ ಹಾಗೂ ಮೂಡಾ ಸೈಟ್ ನಾರ್ತ್ ಫೇಸಿಂಗ್ಗೆ ಸೈಟ್ ಇದೆ ಹಾಗೂ ಗ್ರೌಂಡ್ ಫ್ಲೋರಲ್ಲಿ ನಾರ್ತ್ ಫೇಸಿಂಗ್ಗೆ ಡೋರ್ ಇಟ್ಟಿದೆ. ಸೊ ಇದು ಪಾರ್ಕಿಂಗಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಒಂದು ಕಾರ್ ನಿಲ್ಲಿಸ್ಕೋಬೋದು, ಇಲ್ಲ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಕಾರ್ನ ಆಚೆ ಕೂಡ ಸಹಿತ ನಿಲ್ಲಿಸ್ಬೋದು. ಇಲ್ಲಿ ನಿಮಗೆ ವಾಷಿಂಗ್ ಏರಿಯಾ, ಇನ್ ಕೇಸ್ ಏನಾದ್ರು ಇಲ್ಲೂ ಬೈಕ್ಗಳನ್ನ ನಿಲ್ಲಿಸ್ಕೋಬೋದು. ಮನೆ ಸುತ್ತಲೂ ಓಡಾಡೋಷ್ಟು ಜಾಗ ಬಿಟ್ಟಿದ್ದಾರೆ ವಾಸ್ತು ಅನುಗುಣವಾಗಿ. ಇದು ಈ ಮನೆ ಹೆಬ್ಬಾಳ್ ಫಸ್ಟ್ ಸ್ಟೇಜ್ ಮೈಸೂರು ಹತ್ರ ಬರುತ್ತೆ. ರಿಂಗ್ ರೋಡಿಂದ ಕೆಲವೇ ಡಿಸ್ಟೆನ್ಸ್, ಅಂದರೆ ಒಂದು 300-400 ಮೀಟ್ರ್ ದೂರದಲ್ಲಿರುವಂಥ ಮನೆ. ನಿಮಗೆ ಇಲ್ಲಿ ಇಮಿಡಿಯೇಟಾಗಿ ಬಾಡಿಗೆ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕೆಂದರೆ ಅಕ್ಕಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇನ್ಫೋಸಿಸ್ ಇದೆ, ಸುಮಾರು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರೋದ್ರಿಂದ ನಿಮಗೆ ಇಲ್ಲಿ ಬೇಗ ಬಾಡಿಗೆ ಬರುತ್ತೆ. ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಹಾಗೂ ಕೆಂಪಿಟ್ಕೆಯಿಂದ ಕಟ್ಟಿದ್ದಾರೆ ಮತ್ತು ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್. ಸೊ ನಾವೀಗ ಏನು ನೋಡ್ತಾ ಇದ್ದೀವಿ, ಇದು ಲಿವಿಂಗ್ ಏರಿಯಾ. ಕಂಪ್ಲೀಟ್ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಟೀಕ್ವುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರೆನೈಟ್ ಫ್ಲೋರಿಂಗ್, TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಮಾಡ್ಯುಲರ್ ಕಿಚನ್, ಫ್ಯಾನ್, ಚಿಮ್ನಿ, ಕರ್ಟನ್ ರಾಡ್ಸ್, ಎಲ್ಲ ವ್ಯವಸ್ಥೆ ಉಳ್ಳ ಮನೆ. ನೀವೇನೂ ಬಂದು ನಾಳೆ ಅದಾಕಬೇಕು ಇದು ಮಾಡಬೇಕು ಅನ್ನೋದು ಏನೂ ಇಲ್ಲ. ಎಲ್ಲನೂ ಓನರು ಮಾಡಿ ಇಟ್ಟಿದ್ದಾರೆ, ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ. ಸೊ ನಾವೀಗ ಲಿವಿಂಗ್ ಏರಿಯಲ್ಲಿದ್ದೀವಿ. ನೀವೇನು ನೋಡ್ತಾ ಇದ್ದೀರೋ ದೇವ್ರ ಮನೆ. ಸೊ ಕಂಪ್ಲೀಟ್ ಟೀಕ್ವುಡ್ ಫ್ರೇಮ್ಸ್ ಹಾಗೂ ಗ್ಲಾಸ್ ಡೋರ್ ಅಳವಡಿಸಿದ್ದಾರೆ. ಒಬ್ಬರು ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ಸೊ ಇದು TV ಕ್ಯಾಬಿನೆಟ್ ಎದುರುಗಡೆ ಕಾಣ್ತಾ ಇರೋದು. ನೋಡ್ಬೋದು, ನಿಮಗೆ 3 ವಿಂಡೋ ಇಟ್ಟಿದ್ದಾರೆ. ಒಳ್ಳೆ ಗಾಳಿ ಬೆಳಕು ಬರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇದು ನಿಮಗೆ ಓಪನ್ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ನಿಮಗೆ ಸ್ಟೋರೇಜ್ ಏರಿಯಾ ಕೊಟ್ಟಿದ್ದಾರೆ. ವಾಸ್ತು ಅನುಗುಣವಾಗಿ ಕಟ್ಟಿದ್ದಾರೆ. ಕಂಪ್ಲೀಟ್ ಜಾಗ್ವಾರ್ ಟ್ಯಾಪ್ಸ್ ಬಳಸಿದ್ದಾರೆ. ಸೊ ಚಿಮ್ನಿ ಹಾಕಿಲ್ಲ, ಹಾಕಿ ಕೊಡ್ತಾರೆ. ಸೊ ಇದು ಇಲ್ಲಿ ನಿಮಗೊಂದು ಫ್ರಿಡ್ಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಫ್ರಿಡ್ಜ್ನ ಇಟ್ಕೊಳೋಕ್ಕೆ ಜಾಗ ಇಲ್ಲ ಅಂದರೆ ಒಂದು ಸ್ಟೋರ್ ರೂಮ್ ಥರ ಏನಾದ್ರು ಶೆಲ್ಫ್ ಮಾಡ್ಕೊಂಡು ಇಟ್ಕೋಬೋದು. ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ. ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ ಹಾಗೂ ಎದುರುಗಡೆ ನಿಮಗೆ ವಾಷಿಂಗ್ ಮೆಷಿನ್ ಏರಿಯಾ, ಅಂದರೆ ವಾಷಿಂಗ್ ಮೆಷಿನ್ ಇನ್ಲೆಟ್ ಔಟ್ಲೆಟ್ ಮತ್ತು ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ನಾನು ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ ಇದು. ಸೊ ನಾನೀಗ ನಿಮಗೆ ಗ್ರೌಂಡ್ ಫ್ಲೋರ್ಲಿರೋ ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೂ ನೋಡಿ, ಕ್ರಾಸ್ ವೆಂಟಿಲೇಷನ್ ಇದೆ. ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಫ್ಯಾನ್, ಕರ್ಟನ್ ರಾಡ್ಸ್ ಎಲ್ಲನೂ ಅಳವಡಿಸ್ಬಿಟ್ಟಿದ್ದಾರೆ. ಕಂಪ್ಲೀಟ್ ವಾರ್ಡ್ರೋಬ್ ಸಹಿತನೂ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಸೊ ಈ ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಬರುತ್ತೆ. ಸೊ ಎದುರುಗಡೆ ನಿಮಗೇನು ಡೋರ್ ತೆಗೆದ್ರೆ ಒಂದು ಸಿಂಪಲ್ಲಾಗಿ ವಿತ್ ವೆಸ್ಟರ್ನ್ ಕ್ಲಾಸೆಟ್ ಶವರ್ ಎಲ್ಲನೂ ಹಾಕಿದ್ದಾರೆ. ಸೊ ಇದು ಮೊದಲನೇ ಬೆಡ್ರೂಮ್ ತೋರಿಸಿದ್ದು. ನಿಮಗೆ ನೋಡ್ಬೋದು, ಕಂಪ್ಲೀಟ್ ಟೀಕ್ವುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಮನೇನ. ಇದು ನಿಮಗೆ ಕಾಮನ್ ಬಾತ್ರೂಮ್. ಸೊ ಇಲ್ಲಿಗೂ ಸಹಿತ ವೆಸ್ಟರ್ನ್ ಕ್ಲಾಸೆಟ್ ಮತ್ತು ಸಿಂಕ್, ಶವರ್. ಈಗ ತಾನೇ ಕಾಮಗಾರಿ ಮುಗಿದಿರೋದ್ರಿಂದ ಒಂದು ಸ್ವಲ್ಪ ಕಾಮಗಾರಿ ವಸ್ತುಗಳು ಹಂಗೆ ಇಟ್ಟಿದ್ದಾರೆ. ಸೊ ಇದು ನಿಮಗೆ 2ನೇ ಬೆಡ್ರೂಮ್. ಸೊ ಇದಕ್ಕೂ ಸಹಿತ ಸ್ಲೈಡಿಂಗ್ ವಾರ್ಡ್ರೋಬ್, ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ. ನೋಡ್ಬೋದು, ಇದಕ್ಕೂ ಸಹಿತ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಅಲ್ಲಿಗೆ ಈ ಮನೆಗೆ 3 ಬಾತ್ರೂಮ್ ಆಯಿತು. 2 ಅಟ್ಯಾಚ್ ಬಾತ್ರೂಮ್ ಮತ್ತು 1 ಕಾಮನ್ ಬಾತ್ರೂಮ್. ಸೊ ಇದಕ್ಕೂ ಸಹಿತ ಎಲ್ಲನೂ ಬ್ರ್ಯಾಂಡೆಡ್ ಫಿಕ್ಚರ್ಸ್, ಅಂದರೆ ಜಾಗ್ವಾರೇ ಬಳಸಿದ್ದಾರೆ. ಸೊ ಹಾಲ್ ಸಹಿತ ಲಿವಿಂಗ್ ಏರಿಯಾ ವಿಶಾಲವಾಗಿದೆ. ಸೊ ನಾವೀಗ ಔಟ್ಸೈಡ್ ಆಚೆ ಬಂದಿದ್ದೀವಿ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು, ಕಂಪ್ಲೀಟ್ ಆ್ಯಂಟಿ ಸ್ಕಿಡ್ ಗ್ರೆನೈಟ್ ಸ್ಟೆಪ್ಸ್ ಹಾಗೂ ಸ್ಟೀಲ್ ರೇಲಿಂಗ್ಸ್ ಬಳಸಿದ್ದಾರೆ. ಇಲ್ಲಿಗೆ ಆ್ಯಂಟಿ ಸ್ಕಿಡ್
ಟೈಲ್ಸ್ ಬಳಸಿದ್ದಾರೆ ನೋಡ್ಬೋದು. ವಿಶಾಲವಾಗಿ ಇಲ್ಲಿ ನಿಮಗೆ ಒಂದು ಚೇರ್ ಹಾಕ್ಕೊಂಡು ಇಲ್ಲ ಜೋಕಾಲಿ ಹಾಕ್ಕೊಂಡು ಕುತ್ಕೋಷ್ಟು ಜಾಗ ಇದೆ. ಇಲ್ಲಿ ಬಾಲ್ಕನಿ ಏರಿಯಾ ಅಲ್ಲಿ ಫಸ್ಟ್ ಫ್ಲೋರು. ಸೊ ಇದು ಕೂಡ ಇದನ್ನು ಮಾತ್ರ ಈಸ್ಟ್ ಫೇಸಿಂಗಿಗೆ ಡೋರ್ ಇಟ್ಟಿದ್ದಾರೆ. ಸೊ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಾರ್ತ್ಗೆ ಇಟ್ಟಿದ್ರು, ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಈಸ್ಟ್ ಫೇಸಿಂಗಿಗೆ ಇಟ್ಟಿದ್ದಾರೆ. ಸೊ ಇದೂ ಸಹಿತ ಸೇಮ್ ರೆಪ್ಲಿಕಾ, ಅಂದರೆ ಕೆಳಗಡೆ ಏನು ನೋಡಿದ್ರಿ ಅದೇ ರೀತಿ ಇಲ್ಲೂ ಸಹಿತ ಕಟ್ಟಿದ್ದಾರೆ. ಇದು ಲಿವಿಂಗ್ ಏರಿಯಾ, ಟಿ ವಿ ಕ್ಯಾಬಿನೆಟ್, ಎದುರುಗಡೆ ದೇವ್ರ ಮನೆ ನೋಡ್ಬೋದು. ವಿಶಾಲವಾದಂಥ ಲಿವಿಂಗ್ ಏರಿಯಾ. ಸೊ ನಿಮಗೆಲ್ಲನೂ ಅಳವಡಿಸಿದ್ದಾರೆ, ಕರ್ಟನ್ ರಾಡ್ಸಿಂದ ಹಿಡಿದು ಟೀಕು ಡೋರ್ಸ್ ಆ್ಯಂಡ್ ವಿಂಡೋಸ್. ಸೊ ಇದು ಫಸ್ಟ್ ಫ್ಲೋರ್ಲಿರುವ ಮೊದಲನೇ ಬೆಡ್ರೂಮ್. ಇದಕ್ಕೂ ಸಹಿತ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ 3 ಬಾತ್ರೂಮ್ ಇದೆ, ಒಂದು 2 ಅಟ್ಯಾಚ್ಡ್ ಬಾತ್ರೂಮ್ 2 ರೂಮ್ಗೂ ಪ್ಲಸ್ ಒಂದು ಕಾಮನ್ ಬಾತ್ರೂಮ್. ಸೊ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಓನರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಗೆಸ್ಟ್ ಬಂದರೆ ಕಾಮನ್ ಬಾತ್ರೂಮ್ ಯೂಸ್ ಮಾಡ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ರೆಂಟ್ ಅಪ್ರಾಕ್ಸಿಮೇಟ್ ಒಂದು 16,000 to 18,000 ರೂಪಾಯಿ ಈಚ್ ಫ್ಲೋರ್ ಸಿಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಒಂದು 16,000 to 18,000, ಫಸ್ಟ್ ಫ್ಲೋರ್ 16,000 to 18,000. ಮೇಲ್ಗಡೆ ಒಂದು ರೂಮ್ ಸಹಿತನೂ ಕೊಟ್ಟಿದ್ದಾರೆ. ಅದು ನಿಮಗೊಂದು 4-5,000 ಒಂದು ಬ್ಯಾಚುಲರ್ಗೆ ಕೊಡುವಂಥ ರೂಮ್ ವ್ಯವಸ್ಥೆ. ಓವರಾಲ್ ಆಗಿ ನಿಮಗೊಂದು ಇದು ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ಒಂದು ನೀವು ಇದ್ಕೊಂಡು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಬಾಡಿಗೆ ಕೊಡ್ಬೋದು, ಇಲ್ಲ ಎಂಟೈರ್ ಫ್ಲೋರು ಬಾಡಿಗೆ ಕೊಡ್ಬೋದು. ಅಪ್ರಾಕ್ಸಿಮೇಟ್ ರೆಂಟು ನಿಮಗೊಂದು 35,000 to 45,000 ರೂಪಾಯಿ ರೆಂಟ್ ಬರುವಂಥ ಮನೆ ಇದು. ಸೊ ನೀವು ಹೇಗೆ ನೋಡಿದ್ರಿ, 2ನೇ ಬೆಡ್ರೂಮ್ ನೋಡಿದ್ರಿ, ಪ್ಲಸ್ ಕಿಚನ್ ಏರಿಯಾ ನೋಡಿದ್ರಿ. ಗಾಳಿ ಬೆಳಕಿಗೆ ಭಾಳ ವಿಶಾಲವಾಗಿದೆ. ಕಿಟಕಿ ತೊಗೊಂಬಿಟ್ರೆ, ಬಾಗಿಲು ತೆಗೆದುಕೊಂಬಿಟ್ರೆ ಬ್ಯಾಕ್ ಸೈಡು ನಿಮ್ಗೆ ಒಳ್ಳೆ ಗಾಳಿ ಬೆಳಕು. ಸೊ ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ, ಪ್ಲಸ್ ಇಲ್ಲೊಂದು ಫ್ರಿಜ್ಗೆ ಇಟ್ಕೊಳ್ಳಲಿಕ್ಕೆ ಒಂದು ಸ್ಥಳಾವಕಾಶ ಇದೆ. ಇಲ್ಲೇ ಒಂದು ಸ್ಮಾಲ್ ಸ್ಟೋರ್ ರೂಮ್ ಥರನೂ ಮಾಡ್ಕೋಬೋದು. ಅದನ್ನು ನಾನು ಹೇಳ್ದಂಗೆ ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ, ಸುತ್ತಮುತ್ತ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ವಾಷಿಂಗ್ ಮೆಷಿನ್ ಏರಿಯಾ ಎದುರುಗಡೆ. ಸೊ ಎಲ್ಲ ಸುಸರ್ಜಿತವಾಗಿ ಮಾಡಿರುವಂಥ ಮನೆ, ಹೊಸ ಮನೆ ಇದು. ಹೆಬ್ಬಾಳ್ 1ನೇ ಹಂತ, ಮೈಸೂರು. ಸೊ ಇದು ನಾವೀಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೂ ಸಹಿತ ಆ್ಯಂಟಿ ಸ್ಕಿಡ್ ಗ್ರೆನೈಟ್ ಸ್ಟೆಪ್ಸ್ ಮತ್ತು ಸ್ಟೀಲ್ ರೇಲಿಂಗ್ಸ್ ಬಳಸಿದ್ದಾರೆ. ಪ್ಲಸ್ ಸೊ ಡ್ಯಾಮ್ ಪ್ರೂಫ್ ಬಳಸಿದ್ದಾರೆ, ಅಂದರೆ ವಾಟರ್ ರೆಸಿಸ್ಟೆನ್ಸ್. ಸೊ ಎಲ್ಲ ಸುಸರ್ಜಿತವಾಗಿರುವಂಥ ಮನೆ ಇದು. ಸೊ ಇಲ್ಲಿ ನಿಮಗೊಂದು ಸೆಕೆಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ರೂಮ್, ಅಟ್ಯಾಚ್ಡ್ ಬಾತ್ರೂಮ್ ಹಾಗೂ ಒಂದು ಸ್ಮಾಲ್ ಕಿಚನ್ ಬ್ಯಾಚುಲರ್ಗೆ ಅಂತ ಕೊಡುವಂಥ ಅವಕಾಶ ಇರುವಂಥ ಮನೆ. ಈ ಮನೆ ಸೇಲ್ಗಿದೆ. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್, ಸೆಕೆಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್. ಇದು 3040 ಮುಡಾ ಸೈಟ್, ಹೆಬ್ಬಾಳ್, ಫಸ್ಟ್ ಸ್ಟೇಜ್, ಮೈಸೂರಲ್ಲಿ ಬರುತ್ತೆ. ಸೊ ಇದರ ಬೆಲೆ ಹಾಗೂ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಆ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ.